ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಇನ್ನು ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇನ್ನು ವಿಡಿಯೋದಲ್ಲಿ ನಿಮಗೆ 5 ರಿಂದ 6 ನಿಮಿಷನ ಸೇವ್ ಮಾಡ್ತೀನಿ ನಿಮ್ಮ ಎಕ್ಸಾಮ್ದು. ಓಕೆ, ನೀವು ಹೋಗಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದಿ ಇಟ್ಸ್ ನಾಟ್ ಡೂ ಇಟ್. ಶಿಸ್ತಾಗಿ ಇನ್ಸ್ಟ್ರಕ್ಷನ್ಸನ್ನು ನಾನು ಕ್ಲಿಯರಾಗಿ ಹೇಳಿರ್ತೀನಿ ಮುಂಚೆನೇ. ಪೇಪರ್ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಟ್ಟಿರ್ತೀನಿ ಆ್ಯಂಡ್ ನೀವು ಯಾವ ರೀತಿ ಆನ್ಸರ್ ಮಾಡಬೇಕಂತ ತಿಳಿಸ್ಕೊಟ್ಟಿರ್ತೀನಿ. ಡೂಸ್ ಮತ್ತು ಡೋಂಟ್ಸ್ ಬಗ್ಗೆ ಕ್ಲಿಯರಾಗಿ ಮಾತಾಡೋದು ವಿಡಿಯೋದಲ್ಲಿ. KCET ಎಕ್ಸಾಮಿನೇಷನ್ಗೆ ಓವರ್ ಆಲ್ ಸ್ಟಡಿ ಅಲ್ಲದೆ ನೀವು ಅರ್ಥ ಮಾಡ್ಕೊಬೇಕಾಗಿರ್ತಕ್ಕಂಥ ಪ್ರೊಸೀಜರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡಬಹುದಾಗಿರುತ್ತೆ. ನೋಡಿ, ನಿಮ್ಮ KCET ಪೇಪರ್ ಈ ರೀತಿ ಇರುತ್ತೆ. ಓಕೆ, ಇಲ್ಲಿ ಏನಿದೆ A1 ಅಂತ, ದಿಸ್ ಇಸ್ ಯುವರ್ ವರ್ಜನ್ ಕೋಡ್. ಏನಕ್ಕೆ ಮನೋಜ್ ವರ್ಜನ್ ಕೋಡ್ ಕೊಟ್ಟಿದ್ದಾರೆ? ಮತ್ತು ಸಬ್ಜೆಕ್ಟ್ ಕೋಡ್ ಏನು ಮನೋಜ್? ಸಬ್ಜೆಕ್ಟ್ ಕೋಡ್ ಬೇಸಿಕಲಿ ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿರುತ್ತೆ. ನೀವು ಬಯಾಲಜಿ ತಗೊಂತೀರಾ, ಕೆಮಿಸ್ಟ್ರಿ ತಗೊಂತೀರಾ, ಫಿಸಿಕ್ಸ್ ತಗೊಂತೀರಾ, ಮ್ಯಾಥ್ಸ್ ತಗೋತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ವರ್ಜನ್ ಕೋಡ್ ಬೇಸಿಕಲಿ ಒಂದು ಪೇಪರ್ ಇದೆ ಅಂತಂದರೆ ಅದ್ರದ್ದು ಮಲ್ಟಿಪಲ್ ಡಿಫ್ರೆಂಟ್ ವೇರಿಯೇಷನ್ಸ್ ಇಟ್ಟಿರ್ತಾರೆ. ಏನಕ್ಕೆ ಅಂತಂದರೆ, ಈಗ ಅಕ್ಕಪಕ್ಕ ಹಿಂದೆ ಮುಂದೆ ಕೂತಿರ್ತಾರಲ್ವಾ, ಅಕಸ್ಮಾತ್ ಅವ್ರು ಕಾಪಿ ಹೊಡೆದ್ಬಿಟ್ರೆ ಅಂತಂದಂತ, ಕಾಪಿ ಹೊಡೆದ್ರೂ ಆನ್ಸರ್ ತಪ್ಪು ಬರಬೇಕು ಅವರಿಗೆ. ಆ ಒಂದು ರೀಸನ್ಗೆ ಅಂತಂತೆ ಒಂದು ಶಫಲ್ ಮಾಡಿ ಕೊಟ್ಟಿರ್ತಾರೆ. ಅಂದರೆ ಮಲ್ಟಿಪಲ್ ಇದನ್ನು ವರ್ಜನ್ ಕೋಡ್ ಇಟ್ಟಿರ್ತಾರೆ. ಆ್ಯಂಡ್ ಮಲ್ಟಿಪಲ್ ವರ್ಜನ್ ಕೋಡ್ ರ್ಯಾಂಡಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹಿಂದೆ ಮುಂದೆ ಕೂತಿರೋರಿಗೆ, ಅಕ್ಕಪಕ್ಕ ಕೂತಿರೋರಿಗೆ ಯಾವುದೇ ಕಾರಣಕ್ಕೂ ಸೇಮ್ ವರ್ಜನ್ ಕೋಡ್ ಬಂದಿರೋದಿಲ್ಲ. ಸೊ ನೀವು ಕಾಪಿ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಆ ಒಂದು ರೀಸನಿಗೆ. ಸೊ ಐ ಥಿಂಕ್ ನಿಮಗೆ ಬೇಸಿಕ್ ಐಡಿಯಾ ಗೊತ್ತಾಯಿತು ವರ್ಜನ್ ಕೋಡ್ದು ಮತ್ತು ಸಬ್ಜೆಕ್ಟ್ ಕೋಡ್ದು. ಅದಾದಮೇಲೆ ಡೂಸ್ ಮತ್ತು ಡ್ರೋನ್ಸ್ ಬಗ್ಗೆ ಮಾತಾಡೋಣ. ಸೊ ಡೂಸ್ ಡ್ರೋನ್ಸಲ್ಲಿ ಏನೂ ಇಲ್ಲ. ನೀವು 2:30ಗೆ ನಿಮ್ಮ ಬೇಸಿಕ್ಲಿ ಪೇಪರ್ ಕೊಡ್ತಾರೆ ಅಂತ ಹೇಳ್ತಾರೆ. ಮತ್ತು OMR ಶೀಟಲ್ಲಿ ನಿಮ್ಮ CET ನಂಬರು ಏನು ಎಂಟರ್ ಮಾಡಿರ್ತಾರೆ ಅದು ಶೇಡ್ ಆಗಿರಬೇಕು, ಎಂಟರ್ ಮಾಡಿರಬೇಕು. ಮತ್ತು ರೆಸ್ಪೆಕ್ಟಿವ್ OMR ಶೀಟ್ ಬಬಲ್ಸ್ ಇರ್ತಾವಲ್ಲ ಅದನ್ನು ಶೇಡ್ ಮಾಡಿರಬೇಕು ಅಂತ ಹೇಳಿದ್ದಾರೆ. ಮತ್ತು ವರ್ಷನ್ ಕೋಡು ಕ್ವಶನ್ ಬುಕ್ಲೆಟ್ ಶುಡ್ ಬಿ ಎಂಟರ್ಡ್ ಆನ್ ದ OMR ಶೀಟ್ ಅದನ್ನು ಹೇಳಿದ್ದಾರೆ. ಅಂದರೆ ಮತ್ತೆ ಅದನ್ನು ಶೇಡ್ ಮಾಡಿರಬೇಕು ಅಂತ ಹೇಳಿದ್ದಾರೆ. ಸೊ ಬೇಸಿಕ್ಲಿ ವರ್ಷನ್ ಕೋಡ್ ಆಗಿರಲಿ, ಸೀರಿಯಲ್ ನಂಬರ್ ಆಗಿರಲಿ, ನಿಮ್ಮ ಕ್ವಶನ್ ಬುಕ್ಲೆಟಲ್ಲಿ ಕ್ಲಿಯರಾಗಿ ಎಂಟರ್ ಮಾಡಬೇಕು. ಮತ್ತು ಅದನ್ನು ಯಾವ ಜಾಗದಲ್ಲಿದೆ ಅದನ್ನು ಶೇಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಆ್ಯಂಡ್ ಕಂಪಲ್ಸರಿಯಾಗಿ ಬಾಟಮಲ್ಲಿ ನಿಮ್ಗೊಂದು ಸೈನ್ ಮಾಡೋದಕ್ಕೆ ಜಾಗ ಇರುತ್ತೆ, ಅಲ್ಲಿ ಹೋಗಿ ಸೈನ್ ಮಾಡಬೇಕು ಅಂತಲೂ ಸಹ ಹೇಳಿದ್ದಾರೆ. ಓಕೆ, ಇಷ್ಟೇ. ಡೋಂಟ್ಸಲ್ಲಿ ಬೇಸಿಕ್ಲಿ ನೀವು ಅಲ್ಲಿ ಕೊಟ್ಟಿರ್ತಕ್ಕಂಥ ನೋಡಿ, ಟೈಮಿಂಗ್ ಆ್ಯಂಡ್ ದ ಮಾರ್ಕ್ಸ್ ಪ್ರಿಂಟೆಡ್ ಆನ್ ದ OMR ಶೀಟ್ ಶುಡ್ ನಾಟ್ ಬಿ ಡ್ಯಾಮೇಜ್ಡ್. ಓಕೆ, ಟೈಮಿಂಗ್ ಮತ್ತು ಮಾರ್ಕ್ಸ್ ಏನು ಕೊಟ್ಟಿರ್ತಾರೆ ಅದನ್ನು ಡ್ಯಾಮೇಜ್ ಮಾಡಬಾರ್ದು. ನೀವು ಥರ್ಡ್ ವೇಲು 2:40ಕ್ಕೆ ರಿಂಗ್ ಆಗುತ್ತೆ, ಅಲ್ಲಿವರೆಗೂ ಪೇಪರ್ನ ಓಪನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆಮೇಲೆ ಡು ನಾಟ್ ಲುಕ್ ಇನ್ಸೈಡ್ ದ ಕ್ವಶನ್ ಬುಕ್ಲೆಟ್ ಅಥವಾ ಸ್ಟಾರ್ಟ್ ಆನ್ಸರಿಂಗ್ ಆನ್ ದ OMR ಶೀಟ್ ಬಿಫೋರ್ 2:40. ರೀಸನ್ ಸಿಂಪಲ್, ಎಷ್ಟು ಜನ ಮಾಡಿಬಿಡ್ತಾರೆ 2:40ಗಿಂತ ಮುಂಚೆನೇ ಎಲ್ಲ ಅದೊಂದು ಆಪ್ಷನ್ನ ಕಂಪ್ಲೀಟ್ ಟಿಕ್ ಹಾಕ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ಟಿರ್ತಾರೆ, ಏನು ಗೊತ್ತಿಲ್ಲ ಅಂತಂದಾಗ. ಆ ಒಂದು ರೀಸನಿಗೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ಗೆ ಬರೋದಾದರೆ ಫಸ್ಟ್ ಆಪ್ಷನ್ ಏನಿಲ್ಲ ಬಿಟ್ಟಾಕಿ. ಸೆಕೆಂಡ್ ಇದರಲ್ಲಿ ಬೇಸಿಕಲಿ ನಿಮ್ಗೆ 60 ಕ್ವಶನ್ ಇರ್ತವೆ. ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಇರುತ್ತೆ, 4 ಆಪ್ಷನ್ ಇರುತ್ತೆ. ನೀವು ಒಂದು ಆಪ್ಷನ್ ಕರೆಕ್ಟಾಗಿ ಚೂಸ್ ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ. ಮತ್ತು 3ನೇ ಬೆಲ್ ರಿಂಗ್ ಆಗುತ್ತೆ, ಅವಾಗ 2:40 ಆಗಿರುತ್ತೆ. ಪೇಪರ್ ಸೀಲ್ನ ಓಪನ್ ಮಾಡಿಬಿಟ್ಟು ನೀವು ಆನ್ಸರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟು OMR ಶೀಟನ್ನು ಫಿಲ್ ಮಾಡೋಕ್ಕೆ ಇರ್ತಕ್ಕಂಥ ಓನ್ಲಿ ಏಕೈಕ ಕರೆಕ್ಟ್ ಮೆಥಡ್ ಬಂದುಬಿಟ್ಟು ಇದು. ಓಕೆ, ಅಂತಂದರೆ ಯಾವ ಸರ್ಕಲ್ ಇರುತ್ತೆ ಆ ಸರ್ಕಲ್ನ ಕಂಪ್ಲೀಟಾಗಿ ನೀವು ಹಿಂಗೆ ಇದು ಮಾಡ್ತಕ್ಕಂಥದ್ದು. ಆ್ಯಂಡ್ ಸ್ಟ್ರಿಕ್ಟಾಗಿ ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪೆನ್ನನ್ನೇ ಯೂಸ್ ಮಾಡಬೇಕು, ಜಲಿಂಕ್ ಯೂಸ್ ಮಾಡಬೇಡಿ. ಇಲ್ಲಿ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸಣ್ಣ ಡಾಟ್ಗೆ ಏನಾದರೂ ವೇರಿಯೇಷನ್ ಆದ್ರೂ ಕ್ಲಿಯರ್ ಸ್ಕ್ಯಾನ್ ಆಗುತ್ತೆ ನಿಮ್ಮ ಪೇಪರ್ ಅಥವಾ ಆಪ್ಷನ್. ಆ ಒಂದು ಕ್ವಶನು ನಿಮ್ಮದು ಕಂಪ್ಲೀಟಾಗಿ 0 ಅವಾರ್ಡ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಎಲ್ಲ ಸ್ಕ್ಯಾನ್ ಆಗತಕ್ಕಂಥದ್ದು, ಮೈನ್ಯೂಟನ್ನು ಸಹ ರೆಕಗ್ನೈಸ್ ಮಾಡುತ್ತೆ. ಸೊ ಇದನ್ನು ಫಾಲೋ ಮಾಡಿ, ಶಿಸ್ತಾಗಿ ಇದನ್ನು ಇದು ಮಾಡೋಕ್ಕೆ ನೋಡಿ. ಆ್ಯಂಡ್ ನೋಡಿ, ರೋರಿಟೋದು ಆ್ಯಕ್ಚುಲಿ ಒಂದು 5 ರೂಪಾಯಿ ಪೆನ್ ಬರುತ್ತೆ, ಫುಲ್ ತಿಕ್ ನಿಬ್ಬಿರುತ್ತೆ, ಅದನ್ನು ಯೂಸ್ ಮಾಡಿ ಈಸಿಯಾಗಿ ಇದಾಗುತ್ತೆ. ಅಥವಾ ಬಟರ್ಫ್ಲೈ ಪೆನ್ ಯೂಸ್ ಮಾಡಿ, ಬಟರ್ಫ್ಲೋ ಬೇಸಿಕ್ಲಿ ತುಂಬ ಚೆನ್ನಾಗಿರುತ್ತೆ ಪೆನ್ಗಳವು. ಅಂದರೆ ಸರ್ಕಲ್ ಮಾಡೋಕ್ಕೆ ಈಸಿ ಆಗುತ್ತೆ. ತಿಕ್ ನಿಬ್ಬಿರೋ ತೊಗೊಳ್ಳಿ, ಥಿನ್ ನಿಬ್ಬಿರೋ ತೊಗೊಂಡ್ರೆ ಸುಮ್ಮನೆ ಉಜ್ಜಾಡ್ತಿರ್ಬೇಕಾಗಿರುತ್ತೆ ನೀವು. ಓಕೆ, ಐ ಥಿಂಕ್ ನಿಮ್ಗೆ ಗೊತ್ತು ಅನ್ಸುತ್ತೆ ಯಾವ ಪೆನ್ ತೊಗೋಬೇಕು, ಯಾವ ಪೆನ್ ತೊಗೋಬಾರ್ದು ಅಂತ. ನೆಕ್ಸ್ಟು ಯೂಸ್ ಸ್ಪೇಸ್ ಪ್ರೊವೈಡೆಡ್. ನೋಡಿ, ಕೆಳಗಡೆ ತೋರಿಸಿದ ಇಲ್ಲಿ ನೋಡಿ, ರಫ್ ವರ್ಕ್ಗೆ ಅಂತ ಸ್ವಲ್ಪ ಸ್ಪೇಸ್ ಪ್ರೊವೈಡ್ ಮಾಡಿರ್ತಾರೆ. ಇಲ್ಲಿ ಚಿಕ್ಕದಾಗಿ ಬರೀರಿ. ಓಕೆ, ಜಾಸ್ತಿ ಜೋರಾಗಿ ಬರಿಬೇಡಿ, ದಪ್ಪಕ್ಕೆ ಬರಿಬೇಡಿ, ಚಿಕ್ಕದಾಗಿ ಬರ್ಕೊಂಡು ಇಲ್ಲಿ ರಫ್ ವರ್ಕ್ ಮಾಡ್ಕೊಳ್ಳಿ. ಆ್ಯಂಡ್ OMR ಶೀಟ್ ಮೇಲೆ ಅದೇ ಕಾರಣಕ್ಕೂ ಬರಿಬೇಡಿ. OMR ಶೀಟ್ ಮೇಲೆ ಬರೆದ್ರಿ ಅಂತಂದರೆ ನಿಮ್ಗೆ ಗೊತ್ತು ಏನಾಗುತ್ತೆ ಅಂತ. ಆಮೇಲೆ ಲಾಸ್ಟ್ ಬೆಲ್ ರಿಂಗ್ ಆಗುತ್ತೆ 3:50 ಮೇಲೆ. ಅದಾದಮೇಲೆ ನೀವು ಬರಿಬಾರ್ದು, ಪೇಪರ್ನ ಹ್ಯಾಂಡ್ ಓವರ್ ಮಾಡಬೇಕು ಅವರಿಗೆ. ಹ್ಯಾಂಡ್ ಓವರ್ ದ OMR ಶೀಟ್ ಟು ದ ರೂಮ್ ಇನ್ವಿಜಿಲೇಟರ್ ಆಫ್ಟರ್ ಸೆಪರೇಟಿಂಗ್ ದ ಟಾಪ್ ಶೀಟ್ ಬೇಸಿಕ್ಲಿ ಅವ್ರಿಗೆ ಹೋಗ್ತಕ್ಕಂಥ ಆಫೀಸ್ ಕಾಪಿ ಆಗಿರುತ್ತೆ. ಆ್ಯಂಡ್ ಕೆಳಗಡೆ ಇರ್ತಕ್ಕಂಥದ್ದು ಬೇಸಿಕಲಿ ಕ್ಯಾಂಡಿಡೇಟ್ ಕಾಪಿ ಆಗಿರುತ್ತೆ. ಸೊ ನೀವು ಅದನ್ನು ಇಟ್ಕೊಂಡು ಯಾವ ವರ್ಜನ್ ಕೋಡ್ಗೆ ಅವರು ಪ್ರಾವಿಷನಲ್ಲಿ ಇದ್ಬಿಡ್ತಾರೆ, ವಾಟ್ ಇಸ್ ದ್ಯಾಟ್ ಆನ್ಸರ್ಸ್ ಕೀ ಬಿಡ್ತಾರೆ, ಅವಾಗ ನೀವು ಅದನ್ನು ಕಂಪೇರ್ ಮಾಡ್ಬೋದಾಗಿರುತ್ತೆ, ಚೆಕ್ ಮಾಡಬಹುದಾಗಿರುತ್ತೆ. ಹಂಗೆ ಚೆಕ್ ಮಾಡ್ಕೊಂಡು ಬೇಸಿಕಲಿ ನೀವು ವೆರಿಫೈ ಮಾಡ್ಕೊಬಹುದಾಗಿರುತ್ತೆ. ಓಕೆ, ಸೊ ಇದಾಗಿರುತ್ತೆ ಬೇಸಿಕ್ ಇನ್ಫಾರ್ಮೇಷನ್ನು. ಅದು ಬಿಟ್ಟರೆ ನಿಮಗೆ ಕ್ವಶನ್ ಇರುತ್ತೆ, ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಇರುತ್ತೆ. ಕೆಳಗಡೆ ರಫ್ ವರ್ಕಿಗೆ ಜಾಗ ಇರುತ್ತೆ. ಸೊ ನೋಡಿ, ಕನ್ನಡ ಮತ್ತು ಇಂಗ್ಲೀಷ್ ಪೇಪರ್ ಕೆಳಗಡೆ 2 ಕಡೆ ರಫ್ ಸ್ಪೇಸ್ ಇರುತ್ತಲ್ಲ, ಎರಡನ್ನೂ ಯೂಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ಜಾಸ್ತಿ ವರ್ಕ್ ಮಾಡ್ತಿದ್ದೀರಾ ಅಂತಂದ್ರೆ ಅಷ್ಟೇ. ಓಕೆ, ಐ ಥಿಂಕ್ ಇಷ್ಟೇ, ಇನ್ನೇನೂ ಇಲ್ಲ.
ಸುಮ್ಮನೆ ತಲಹಟೆ ಮಾಡಿಬಿಡಿ, ಅಕ್ಕಪಕ್ಕ ನೋಡಬೇಡಿ ಆಯಿತಾ. ನೀವು ನೋಡಿದ್ರೂ ಯೂಸ್ ಆಗೋದಿಲ್ಲ, ನಾನು ಆಗಲೇ ಹೇಳಿದ್ದೀನಿ, ರ್ಯಾಂಡಮ್ ಆಗಿರ್ತವೆ ವರ್ಷನ್ ಕೋಡ್ಸ್ಗಳು. ಸೊ ನೀವು ನೋಡಿದ್ರೂ ತಪ್ಪಾಗ್ತೀರಾ. ಓಕೆ, ಸೊ ನಿಮ್ಗೆ ಏನು ಗೊತ್ತು ಅದನ್ನು ಹಾಕಿ. ಆ್ಯಂಡ್ ನಾನು ಹೇಳ್ಕೊಟ್ಟಿರ್ತಕ್ಕಂಥ ಪ್ರತಿಯೊಂದನ್ನು ಜ್ಞಾಪಕ ಇಟ್ಕೊಂಡು ಹೋಗಿರಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಕೀಪ್ ಲರ್ನಿಂಗ್, ಕೀಪ್ ಆನ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.